ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಸಕಲೇಶ ಮಾದರಸರ ಒಂದು ವಚನವನ್ನು ನಾವು ನೋಡೋಣ. ಕಾಯಕದ ಮೈ ಸೋಂಬೇರಿತನದಿಂದ ಬೇರೆ ಕೂಳ ಗಳಿಸಲಾಗದೆ ಹಸಿದಿಪ್ಪರಯ್ಯ. ಕಾಯಕಾರದ ಮನ ಸೋಂಬೇರಿತನದಿಂದ ಬೇರೆ ಕೂಳ ಗಳಿಸಲಾರದೆ ಹಸಿದಿಪ್ಪರಯ್ಯ. ಒಡಲ ಸಿರಿಯ ಗಳಿಸಲಾರದೆ ಕಚ್ಚುಟವ ಕಟ್ಟಿಕೊಂಡಿಪ್ಪರಯ್ಯ. ಒಡಲ ಸಿರಿಯ ಗಳಿಸಲಾರದೆ ಕಚ್ಚುಟವ ಕಟ್ಟಿಕೊಂಡಿಪ್ಪರಯ್ಯ. ಮೀಯಲು ಎಣ್ಣೆ ಗಳಿಸಲಾರದೆ ಮಂಡೆ ಬೋಳಾಗಿಪ್ಪರಯ್ಯ. ಮೀಯಲು ಎಣ್ಣೆ ಗಳಿಸಲಾರದೆ ಮಂಡೆ ಬೋಳಿಪ್ಪರಯ್ಯ. ದಿಟದಿಂದ ಬಿಡಿಸಲರಿಯದೆ ಸಂಸಾರದ ಸೆಟೆಯನ್ನವಧರಿಸಿಕೊಂಡಿಪ್ಪವರಂಗೆ ನಾನಂಜುನಯ್ಯ ಸಕಲೇಶ್ವರ. ಶೆಠೆಯ ನವಧರಿಸಿಕೊಂಡಿಪ್ಪವಂಗೆ ನಾನಂಜುವೆನಯ್ಯ ಸಕಲೇಶ್ವರ. ಇಲ್ಲಿ ಶರಣರಾದಂಥ ಸಕಲೇಶ ಮಾದರಸರು ಈ ವಚನದಲ್ಲಿ ಏನು ಹೇಳ್ತಾರೆ ಅಂದರೆ, ಒಂದು ಕಾಯಕದ ಬಗ್ಗೆ, ಒಂದು ದುಡಿಮೆಯ ಬಗ್ಗೆ ಇಲ್ಲಿ ಅವರು ಹೇಳ್ತಿದ್ದಾರೆ. ಮನುಷ್ಯ ಸೋಮಾರಿ ಆಗಬಾರ್ದು, ದರಿದ್ರನಾಗಬಾರ್ದು. ಹಾಗೆ ಆತ ಒಂದು ಕಾಯಕದಲ್ಲಿ ತೊಡಗಿಕೊಳ್ಳಬೇಕು ಅನ್ನೋದನ್ನು ಇಲ್ಲಿ ಸಕಲೇಶ ಮಾದರಸರು ಹೇಳ್ತಾ ಇದ್ದಾರೆ. ಕಾಯಕಾರದ ಮೈ ಸೋಂಬೇರಿತನದಿಂದ ಬೇರೆ ಕೂಳ ಗಳಿಸಲಾದರೆ ಹಸಿದಿಪ್ಪರಯ್ಯ. ಅಂದರೆ ಒಂದು ಕಾಯಕವನ್ನು ಮಾಡಿ, ಒಂದು ಕೂಲಿಯನ್ನು ಮಾಡಿ, ಒಂದು ಕೆಲಸವನ್ನು ಮಾಡಿ ಅಲ್ಲಿ ಬಂದಂಥ ಹಣದಿಂದ ಆಹಾರ ಧಾನ್ಯಗಳನ್ನು ತೆಗೆದುಕೊಂಡು ಆತ ಏನು ಮಾಡಬೇಕು ಅಂದರೆ ಅಲ್ಲಿ ಪ್ರಸಾದ ಮಾಡಬೇಕು, ಊಟ ಮಾಡಬೇಕು. ಹಾಗೆ ಒಂದು ಸೋಮೇರಿತನದಿಂದ ಮೈಗಳತನ ಅಂತ ಏನಂತವಲ್ಲ, ಹಾಗೆ ಒಂದು ಮೈಗಳತನದಿಂದ ಕೆಲಸ ಮಾಡದೆ ಹಾಗೆ ಮನೆಯಲ್ಲಿ ಬಿದ್ದುಕೊಂಡು ಯಾರಾದರೂ ಮಾಡಿದ್ದ ಊಟ ಮಾಡಿ, ಯಾರಾದ್ರೂ ಬೇಡಿ ತಿಂದು ಏನು ಅಡ್ಡಾಡ್ತಿರ್ತಾರಲ್ಲ ಅವರಿಗೆ ಕಡೆಗೆ ಅವರು ಯಾರು ಆ ದಿನ ಕೊಡಲಿಲ್ಲ ಅಂದ್ರೆ ಹಂಗೆ ಹಸ್ಕೊಂಡು ಬಿದ್ದಿರ್ತಾರೆ ಹೊರತು ಮತ್ತು ಒಂದು ಕೆಲಸ ಮಾಡಿ ಒಂದು ದುಡ್ಡು ಸಂಪಾದನೆ ಮಾಡಿ ಅವರು ಜೀವನವನ್ನು ನಡೆಸೋದಿಲ್ಲ ಅಂತ ಹೇಳ್ತಾರೆ ಅವರು. ಹಾಗೆ ಮುಂದೇನು ಹೇಳ್ತಾರೆ ಅವರು, ಒಡಲ ಸಿರಿಯ ಗಳಿಸಲಾರದೆ ಕಚ್ಚುಟವ ಕಟ್ಟಿಕೊಂಡಿಪ್ಪರಯ್ಯ. ಅಂದರೆ ಇಲ್ಲಿ ನಾವು ಒಂದು ಕಾಯಕವನ್ನು ಮಾಡಿದ ಮೇಲೆ ಅಲ್ಲಿ ಆಹಾರ ಆಯಿತು, ಊಟ ಆಯಿತು, ಪ್ರಸಾದ ಆಯಿತು, ಮುಂದೆ ನಮಗೆ ಬರೋದು ಬಟ್ಟೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಅಲ್ಲಿ ಒಂದು ಕಾಯಕವನ್ನು ಮಾಡಿ ಅಲ್ಲಿ ಆಹಾರ ಸಂಪಾದನೆ ಮಾಡಿದ ಮೇಲೆ ಅಲ್ಲಿ ಏನು ಮಾಡಬೇಕಂದ್ರೆ ಬಟ್ಟೆಗಳನ್ನು ತಗೊಳ್ಬೇಕು ಅಂತ ಹೇಳ್ತಾರೆ ಅವರು. ಮೈಗೆ ಉಡುಗೆ ತೊಡುಗೆಗಳನ್ನು ಹಾಕ್ಕೋಬೇಕು ಕಾಯಕ ಮಾಡಿ. ಅದೇ ಕಾಯಕ ಮಾಡದೆ ಒಂದು ದರಿದ್ರತನದಿಂದ ಇದ್ದು ಹರಿದ ಬಟ್ಟೆಯನ್ನು ಹಾಕ್ಕೊಂಡು, ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು, ಯಾರ ಕೊಟ್ಟರೆ ಅವನ್ನ ಹಾಕ್ಕೊಳ್ಳೋದು, ಇಲ್ಲದೆ ಹೋದರೆ ಹಂಗೆ ತಿರುಗೋದು, ಹೀಗೆ ಮಾಡ್ತಾರೆ. ಯಾರು ಆ ಕಾಯಕವನ್ನು ನಂಬದೇ ಇರುವಂಥವರು, ಗಳಿಕೆಯನ್ನು ನಂಬದೇ ಇರುವಂಥವರು ಆ ರೀತಿ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಸಕಲೇಶ ಮಾದರಸರು ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಮೀಯಲು ಎಣ್ಣೆಯ ಗಳಿಸಲಾರದೆ ಮಂಡೆ ಬೋಳಾಗಿಪ್ಪರಯ್ಯ. ಅಂದರೆ ಮೀಯಲು ಎಣ್ಣೆ ಅಂದರೆ ಈಗ ನಾವು ಸಾಮಾನ್ಯವಾಗಿ ಮಹಾಮಜ್ಜನ ಅಂತ ಏನು ಕರಿತಾವಿಲ್ಲ, ತಲೆ ಸ್ನಾನ ಅಂತ, ಹಾಗೆ ಒಂದು ತಲೆಗೆ ಮೈಗೆ ಅಲ್ಲಿ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಅದು ಒಂದು ಆರೋಗ್ಯಕರವಾದ ವಿಷಯ. ಅದು ಅಂದರೆ ಎಣ್ಣೆ ಸ್ನಾನ ಮಾಡಿದರೆ ಅಲ್ಲಿ ಮೈ ಒಂಥರ ಹಗರಾಗ್ತದೆ ಮತ್ತು ಚರ್ಮಕ್ಕೆ ಬರುವಂಥ ಕಾಯಿಲೆಗಳು ಬರೋದಿಲ್ಲ. ಅದಕ್ಕೋಸ್ಕರ ಅಲ್ಲಿ ಒಂದು ಕಾಯಕ ಮಾಡಿ, ಗಳಿಕೆ ಮಾಡಿ ಒಂದು ಎಣ್ಣೆಯನ್ನು ತಗೊಂಡು ಬಂದು ಅದನ್ನು ಹಚ್ಚಿಕೊಂಡು ಮಜ್ಜನ ಮಾಡಿಕೊಂಡು ಇರೋದು ಬದಲಿ ಕೂದಲಿದ್ರೆ ಎಣ್ಣೆ ಹಚ್ಬೇಕತ್ತಪ್ಪ ಅಂತ ತಲೆನ ಬೋಳಿಸ್ಕೊಂಡು ಅಡ್ಡಾಡ್ತಾರ ಅಂತ ಇಲ್ಲಿ ಹೇಳ್ತಾರೆ ಅವರು. ಅಲ್ಲೇ ಕಾಯಕ ಮಾಡಿ ಗಳಿಕೆ ಮಾಡಿ ಅಲ್ಲೇ
ಆಹಾರ ಸಂಪಾದನೆ ಮಾಡಬೇಕು, ಆನಂತರ ಬಟ್ಟೆ ಬರೆಗಳನ್ನು ತಗೋಬೇಕು, ಆನಂತರ ಒಂದು ಎಣ್ಣೆಯನ್ನು ಗಳಿಸಿ ಅದು ಎಣ್ಣೆಯನ್ನು ತೊಗೊಂಬಂದು ಅಲ್ಲಿ ಮಜ್ಜನವನ್ನು ಮಾಡಬೇಕು. ಹಾಗೆ ಮಜ್ಜನಕ್ಕೆ ಎಣ್ಣೆ ಬೇಕಾಗ್ತೈತಿ, ಎಣ್ಣೆಗೆ ದುಡ್ಡು ಹೋಗ್ತಾವಂತ ಹೇಳಿ ಹಾಗೆ ತಲೆನ ಬೋಳಿಸ್ಕೊಂಡು ಅಡ್ಡಾಡ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಯಾರು, ಸೋಮಾರಿಗಳು. ಹಾಗೆ ಮುಂದೆ ಏನು ಹೇಳ್ತಾರವರು, ದಿಟದಿಂದ ಬಿಡಿಸಲರಿಯದೇ ಸಂಸಾರದ, ಅಂದರೆ ಒಂದು ಸತ್ಯದಿಂದ ಒಂದು ನಿಜವಾದ ಒಂದು ವಿಚಾರವನ್ನು ತಿಳ್ಕೊಳ್ಳದೆ ಕಾಯಕ ಮಾಡಿದರೆ ನನಗೇನು ಆಗ್ತತಿ, ನನ್ನ ಸಂಪಾದನೆ ಹೇಗೆ ವೃದ್ಧಿ ಆಗ್ತತಿ, ಹೇಗೆ ನನಗಲ್ಲಿ ಬಟ್ಟೆ ಬರ್ತಾವೆ, ಆಹಾರ ಬರ್ತತಿ, ಮೀಯಲು ಎಣ್ಣೆ ಬರ್ತತಿ, ಈ ಎಲ್ಲ ಸತ್ಯವನ್ನು ಅರಿತುಕೊಳ್ಳದೆ ಸಂಸಾರದಲ್ಲಿ ಸೆಟೆಯನ್ನವಧರಿಸಿಕೊಂಡಿಪ್ಪವಂಗೆ, ಯಾರು ಸುಳ್ಳನ್ನು ಏನು ಕಾಯಕ ಮಾಡಿದ್ರಿ ಏನಾಯ್ತು, ಏನು ಕೆಲಸ ಮಾಡಿದ್ರಿ ಏನು ಬರ್ತತಿ, ಆ ದುಡ್ಡು ತಗೊಂಡು ಏನು ಮಾಡಬೇಕು ಅಂತ ಹೇಳಿ ಒಂಥರ ಅಸತ್ಯದ ನುಡಿಗಳನ್ನು ನುಡಿತಾ, ಆ ಸೆಟೆಯನ್ನು ನುಡಿತಾ, ಸುಳ್ಳನ್ನು ಹೇಳ್ತಾ ಯಾರು ತಿರುಗ್ತಾ ಇರೋದಿಲ್ಲ ಅಂಥವ್ರಿಗೆ ಅವ್ರೇನು ಹೇಳ್ತಾರೆ, ನಾನಂಜುನೇಯ ಸಕಲೇಶ್ವರ ಅಂಥವ್ರು ಕಂಡ್ರೆ ನನಗೆ ಹೆದರಿಕೆ ಆಗ್ತತಿ, ನಾನು ಅನ್ನಿಸ್ತಾನೆ ಅವರಿಗೆ ಅನ್ನೋದನ್ನು ಹೇಳ್ತಾರೆ. ಅಂದರೆ ಇಲ್ಲಿ ಈ ವಚನದ ಒಂದು ಶರಣರ ಸಕಲೇಶ ಮಾದರಸರ ಒಂದು ಸದುದ್ದೇಶ ಏನಂತ ಕೇಳಿದಾಗ, ಪ್ರತಿಯೊಬ್ಬ ಮಾನವನು ಒಂದು ಕಾಯಕವನ್ನು ಮಾಡಿ ಅಲ್ಲಿ ಜೀವನವನ್ನು ಅದು ಸಾಗಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ಅಲ್ಲಿ ಇಲ್ಲಿ ಮಂಡನೆ ಮಾಡ್ತಾರೆ. ಹಾಗೆ ದರಿದ್ರರಾಗಿ ಕುಳಿತುಕೊಳ್ಳದೆ ಅಲ್ಲಿ ಕಾಯಕವನ್ನು ಮಾಡ್ತಾ ಇರಬೇಕು. ಅದಕ್ಕೆ ಅಲ್ಲಿ ಲಕ್ಕಮ್ಮ ತಾಯಿಯವರು ಒಂದು ಕಡೆ ಹೇಳ್ತಾರೆ, ಕಾಯಕದಲ್ಲಿ ಸತ್ಯಶುದ್ಧ ಕಾಯಕ ಮಾಡುವ ಭಕ್ತಂಗೆ ಎತ್ತ ನೋಡಿದತ್ತ ಲಕ್ಷ್ಮಿ ತಾನಾಗಿಪ್ಪಳು ಅಂತ ಹೇಳ್ತಾರೆ. ಅಂದರೆ ಯಾವ ಮನುಷ್ಯ ಒಂದು ಕಾಯಕದಲ್ಲಿ ತೊಡಗ್ತಾನಲ್ಲ ಆತನಿಗೆ ಆ ಲಕ್ಷ್ಮಿ ಅಂದರೆ ಧನ ಹಣ ಆಕೆ ಎಲ್ಲ ಕಡೆಯಿಂದನೂ ಬರ್ತಾ ಇರ್ತಾಳೆ ಅನ್ನೋದನ್ನು ಆ ತಾಯಿಯಲ್ಲೇ ಹೇಳ್ತಾರೆ. ಅದಕ್ಕೋಸ್ಕರ ಈ ಶರಣ ಧರ್ಮದ ಒಂದು ಸದುದ್ದೇಶ ಏನಂತ ಕೇಳಿದರೆ, ಪ್ರತಿಯೊಬ್ಬನೂ ಅಲ್ಲಿ ಏನಾದರೂ ಒಂದು ಕಾಯಕದಲ್ಲಿ ತೊಡಗಬೇಕು, ಏನಾದರೂ ಒಂದು ಕಾಯಕ ಮಾಡಬೇಕು, ಕಾಯಕ ಮಾಡಿ ಪ್ರಸಾದ ಮಾಡಬೇಕು, ಕಾಯಕ ಮಾಡಿ ತನ್ನ ಜೀವನ ನಿರ್ವಹಣೆಯನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿ ಒತ್ತು ಕೊಟ್ಟು ಅವರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸಹಿತ ಅಲ್ಲಿ ದರಿದ್ರರಾಗದೆ ಸೋಮಾರಿಗಳಾಗದೆ ಒಂದು ಕಾಯಕದಲ್ಲಿ ತೊಡಕೊಂಡು ಒಂದು ಕಾಯಕದಿಂದ ಬಂದ ಧನವನ್ನು ನಮ್ಮ ಒಂದು ಜೀವನಕ್ಕೋಸ್ಕರ ಅದನ್ನು ಬಳಸಿಕೊಂಡು, ಮತ್ತು ಇಲ್ಲಿ ಶರಣರು ಹೇಳಿದ ಹಾಗೆ ಒಂದು ಉತ್ತಮ ಜೀವನವನ್ನು ನಾವು ಕಳಿಬೇಕಾಗಿತ್ತು ಅಂತ ಕೇಳಿದಾಗ, ಹಾಗಾದರೆ ನಾವು ಕಾಯಕ ಮಾಡಬೇಕು, ಕಾಯಕದಿಂದ ಗಳಿಸ್ಕೊಳ್ಬೇಕು ಅನ್ನುವಂಥ ಜ್ಞಾನನ ನಮಗೆ ಬರಬೇಕಾಗಿತ್ತು. ಅಂದರೆ ಅಲ್ಲಿ ನಾವು ಮತ್ತೇನು ಮಾಡಬೇಕು, ವಚನಗಳನ್ನು ಓದಬೇಕಾಗುತ್ತೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂಥ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.